ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾಗಿ ಉಪಯೋಗವಾಗುವಂತಹ ಝೀರೋ ಕಾಸ್ಟ್ ಹೋಮ್ ಆರ್ಗನೈಸೇಷನ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೇನೆ ಒಂದು ಹೆಲ್ತಿ ಆಗಿರುವಂಥ ಬ್ರೇಕ್ಫಾಸ್ಟ್ ಐಡಿಯಾಸ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡೋದ್ರಿಂದ ವೇಸ್ಟ್ ಅಂತ ಬಿಸಾಡುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮನೇನ ಅಲಂಕಾರವಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು ಅನ್ನೋ ಕೆಲವೊಂದು ಐಡಿಯಾಸ್ ಡೆಫಿನೆಟ್ಲಿ ಸಿಗುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಒನ್ನು ಸ್ಪೈಸ್ ಬಾಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ಜೋಡಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಪೈಸ್ ಬಾಕ್ಸಸ್ನ ಕಂಟೈನರ್ಸ್ನ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಬಟ್ ಈ ಒಂದು ಸ್ಪೈಸ್ ಬಾಕ್ಸ್ನ ನಾನಿಲ್ಲಿ ಪೇಪರ್ ಕಪ್ನ ಉಪಯೋಗಿಸ್ಕೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಪೇಪರ್ ಕಪ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಅದು ಏನಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋದು ಕೂಡ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ನಾನು ಕೆಲವೊಂದು ಪ್ಲಾಸ್ಟಿಕ್ ಕಂಟೈನರ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರಂಗೋಲಿ, ಕಲರ್ಫುಲ್ ಆಗಿರುವಂಥ ರಂಗೋಲಿನ ರೀಸೆಂಟಾಗಿ ಬಂದಿರುವಂಥ ಸಂಕ್ರಾಂತಿ ಹಬ್ಬಕ್ಕೆ ಹಾಕಿದ್ದೆ. ಆ ಒಂದು ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ಒಂದು ವಿಡಿಯೋಗೆ ತುಂಬ ಜನ ರಂಗೋಲಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನೀವ್ಯಾರಾದರೂ ಆ ಒಂದು ವಿಡಿಯೋನ ಮಿಸ್ ಆಗಿದ್ರೆ ಈಗಲೇ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಪೇಪರ್ ಕಪ್ಸ್ ಏನು ತೊಗೊಂಡಿದ್ದೆ ಅದರಲ್ಲಿ ನಾನು ಈ ರೀತಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಕಲರ್ಫುಲ್ ಆಗಿರುವಂಥ ರಂಗೋಲಿ, ಪುಟ್ಟದಾಗಿರುವಂಥ ಪಾಕೆಟ್ಸಲ್ಲಿ ತೊಗೊಂಡು ಬಂದಿರುವಂಥದ್ದನ್ನು ನಾನು ಈ ರೀತಿ ಟೀ ಅಥವಾ ಕಾಫಿ ಕುಡಿಯುವಂತಹ ಪೇಪರ್ ಗ್ಲಾಸಸಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಆಗಲೇ ಕಂಟೈನರ್ ಏನು ತೋರಿಸಿದ್ದೆ ಸ್ವೀಟ್ ಬಾಕ್ಸಸ್ಸು, ಅದರಲ್ಲಿ ಈ ರೀತಿ ಕಪ್ಸ್ನ ಇಟ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ಒಳ್ಳೆ ಸ್ಪೈಸ್ ಬಾಕ್ಸ್ ಥರ ಕಾಣಿಸ್ತಿದೆ ಅಲ್ವಾ? ಒಂದು ವೇಳೆ ಇದೇ ಸೆಟಪ್ನ ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸ್ಕೊಳ್ತೀರಾ ಅನ್ನೋದಾದರೆ ಆದಷ್ಟು ಸ್ಟೀಲ್ ಬಾಕ್ಸಸ್ ಇರುತ್ತೆ ಅಲ್ವಾ, ರೌಂಡ್ ಶೇಪ್ ಇರೋವಂಥದ್ದು, ಅದರಲ್ಲಿ ನೀವು ಕಪ್ಸ್ ಕೂಡ ನಿಮಗೆ ಸ್ಟೀಲ್ದೇ ಸಿಗುತ್ತೆ ಸಪ್ರೇಟಾಗೂ ಕೂಡ. ಸೊ ಸ್ಟೀಲ್ ಕಪ್ಸ್ ತೊಗೊಂಡು ಬಂದು ಈ ರೀತಿ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ರಂಗೋಲಿನ ಆರ್ಗನೈಸ್ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಪ್ಲಾಸ್ಟಿಕ್ ಕಂಟೈನರ್ನ ಉಪಯೋಗಿಸ್ಕೊಂಡು ಪೇಪರ್ ಕಪ್ಸ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸ್ತೀರಾ ಅನ್ನೋದಾದರೆ ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬಾಕ್ಸಸ್ನ ಉಪಯೋಗಿಸ್ಕೊಂಡ್ರೆ ಬೆಟರು. ಈ ಐಡಿಯಾ ಇಷ್ಟ ಆಯಿತಾ? ಇಷ್ಟ ಆದರೆ ನನಗೆ ಲೈಕ್ ಮಾಡಿ ತಿಳಿಸಿ. ಜಾಸ್ತಿ ನಾವು ವೈಟ್ ಕಲರ್ ರಂಗೋಲಿನ ಯೂಸ್ ಮಾಡ್ತಾ ಇರ್ತೀವಿ ಡೈಲಿ ಬೇಸ್ಡ್ ಮೇಲೆ. ಕಲರ್ಫುಲ್ ಆಗಿರುವಂಥ ರಂಗೋಲಿನ ರೇರಾಗಿ ಯೂಸ್ ಮಾಡೋದ್ರಿಂದ ಈ ರೀತಿ ನೀವು ಕಂಟೈನರ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ನೆಕ್ಸ್ಟು ಟಿಪ್ಪು, ಸಾಮಾನ್ಯವಾಗಿ ಅಡುಗೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವಸ್ತು ಖಾಲಿಯಾಗಿದೆ ಅಂದಿದ್ದ ಕೂಡಲೇ ಒಂದು ಪೆನ್ ಪೇಪರ್ನ ತೊಗೊಂಡು ನೋಟ್ ಡೌನ್ ಮಾಡಿ ಇಟ್ಕೊಳ್ತಾ ಇರ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಶಾಪಿಂಗ್ ಎಲ್ಲ ಹೋದಾಗ ತುಂಬ ಈಸಿ ಆಗುತ್ತೆ. ಬೇಕಾಗಿರುವಂಥ ಗ್ರೋಸರೀಸ್ನ ಮಾತ್ರನೇ ಶಾಪ್ ಮಾಡ್ತಿರ್ತೀವಿ. ಈ ಒಂದು ಬುಕ್ನ ಎಲ್ಲಂದ್ರಲ್ಲಿ ಈ ರೀತಿ ಇಟ್ಬಿಟ್ಟು ಹುಡುಕಾಡ್ತಾ ಇರ್ತೀವಿ. ಅದರ ಬದಲಿಗೆ ಬಟ್ಟೆಗೆ ಹಾಕುವಂಥ ಕ್ಲಿಪ್ನ ಫ್ರಿಡ್ಜ್ಗೆ ಹಾಕಿ ನೋಡಿ, ಡೆಫಿನೆಟ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾವ ರೀತಿ ಅಂತ ಅಂದ್ಕೊಳ್ತಿದ್ದೀರಲ್ವಾ? ತೋರಿಸ್ತೀನಿ ಬನ್ನಿ. ಬಟ್ಟೆಗೆ ಹಾಕುವಂಥ ಕ್ಲಿಪ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೇನೆ ನಾನಿಲ್ಲಿ ಡಬಲ್ ಸೈಡ್ ಟೇಪ್ನ ತೊಗೊಂಡಿದ್ದೀನಿ. ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಡಬಲ್ ಸೈಡ್ ಟೇಪ್ನ ತೊಗೊಳ್ಳಿ, ಆಗ ಮಾತ್ರನೇ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ನೀವು ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಫಿಕ್ಸ್ ಮಾಡ್ಕೊಳ್ಬೋದು. ಈಗ ನಾನು ಗ್ರಾಸರಿ ಲಿಸ್ಟ್ ಬರ್ಕೊಳ್ಳೋಂಥ ಒಂದು ಪೇಪರ್, ಅದ್ರ ಜೊತೆಗೆ ಒಂದು ಪೆನ್ನ ಕೂಡ ನಾನು ಇದೇ ಒಂದು ಕ್ಲಿಪ್ ಸಹಾಯದಿಂದ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಗ್ರಾಸರೀಸ್ ಏನಾದ್ರು ಖಾಲಿ ಆಯಿತು ಅಡುಗೆ ಮನೆಯಲ್ಲಿ ಅಂದರೆ ಕ್ವಿಕ್ಕಾಗಿ ಕೂಡ ನೋಟ್ ಡೌನ್ ಮಾಡ್ಕೊಳ್ಬೋದು. ಅದು ಕೂಡ ಎದುರುಗಡೆ ಕಾಣಿಸೋದ್ರಿಂದ ಈ ಒಂದು ಐಡಿಯಾ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ? ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನೀವು ಕೂಡ ಫಾಲೋ ಮಾಡಿ ನೋಡಿ. ನೆಕ್ಸ್ಟ್ ಒಂದು ಟೇಸ್ಟಿಯಾಗಿರುವಂತಹ ಹೆಲ್ತಿ ಬ್ರೇಕ್ಫಾಸ್ಟ್ ಐಡಿಯಾನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಪಾಲಕ್ ರೈಸ್. ನೋಡೋಕ್ಕೆ ತುಂಬ ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಇದನ್ನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ಇದಕ್ಕೋಸ್ಕರ ನಾನು ಫಸ್ಟಿಗೆ ಸ್ಪಿನಿಚ್ನ ತೊಗೊಳ್ತಾ ಇದ್ದೀನಿ. ಪಾಲಕ್ ಕಟ್ ಮಾಡ್ಕೊಂಬರೋಕ್ಕೆ ಟೆರೇಸ್ಗೆ ಹೋದಾಗ ಅಲ್ಲಿ ಒಂದು ಬರ್ಡ್ ಕಾಣಿಸ್ತು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆನೇ ಟೆರೇಸಲ್ಲಿ ನಾನು ಪಾಲಕ್ನ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಅಕ್ಕಿಗಳ ಚಿಲಿಪಿಲಿ ಎಲ್ಲ ಕೂಡ ತುಂಬ ಮಧುರ ಗಾಯನದ ರೀತಿಯಲ್ಲಿ ಕೇಳಿಸ್ತಾ ಇರುತ್ತೆ. ಈ ಒಂದು ಸೌಂಡ್ಸ್ ಎಲ್ಲ ಏನಿದೆ ಸಿಟಿಗಳಲ್ಲೂ ಕೂಡ ಈಗಲೂ ಸಿಗ್ತಿದೆ ಅನ್ನೋದಾದರೆ ಈ ಒಂದು ನೇಚರಿಂದ ಅಂತಲೇ ಹೇಳ್ಬೋದು. ಟೆರೇಸಲ್ಲಿರುವಂಥ ಹೂಗಳಲ್ಲಿರುವಂಥ ಮಕರಂದನ ಇರೋದಕ್ಕೋಸ್ಕರ ಪಕ್ಷಿಗಳು ಕೂಡ ಬರ್ತಾ ಇರುತ್ತೆ, ಚಿಟ್ಟೆಗಳು ಕೂಡ ಇನ್ಮೇಲೆ ಜಾಸ್ತಿನೇ ಬರುತ್ತೆ. ಅದೆಲ್ಲ ನೋಡೋದೇ ಒಂದು ರೀತಿ ಖುಷಿ.
ಪಾಲಕ್ ಜೊತೆಗೆ ಸ್ವಲ್ಪ ಪುದೀನ ಕೂಡ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟು ಫ್ರೆಶ್ ಆಗಿರುವಂತಹ ಸೊಪ್ಪನ್ನ ಉಪಯೋಗಿಸ್ಕೊಂಡು ಅಡುಗೆ ಮಾಡಬೇಕಾದ್ರೆ ಅಷ್ಟೇ ಫ್ರೆಶ್ ಅಂಡ್ 100% ಟಾಕ್ಸಿನ್ ಫ್ರೀ ಇರುವಂಥ ಕುಕ್ವೇರ್ನ ಉಪಯೋಗಿಸ್ಕೊಂಡ್ರೆ ಬೆಟರು. ನಾನಿಲ್ಲಿ ದ ಇಂಡಸ್ ವ್ಯಾಲೆ ವೆಬ್ಸೈಟಿಂದ ಕುಕ್ವೇರ್ನ ತರಿಸ್ಕೊಂಡಿದ್ದೀನಿ. ಇಂಡಸ್ ವ್ಯಾಲೆ ವೆಬ್ಸೈಟ್ ಇಸ್ ದ ಇಂಡಿಯಾಸ್ ಫಸ್ಟ್ ಹೆಲ್ತಿ ಕಿಚನ್ ಕುಕ್ವೇರ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಫಸ್ಟಿಗೆ ನಾನು ಒಂದು ಕುಕ್ಕರ್ನ ತರಿಸ್ಕೊಂಡಿದ್ದೀನಿ. ಇದು 3 ಲೀಟರ್ ಕುಕ್ವೇರು, ಇಂಡಕ್ಷನ್ ಬೇಸ್ ಕೂಡ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನು 2 in 1 ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಕುಕ್ಕರ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು, ಕಡಾಯಿ ಅಥವಾ ಪ್ಯಾನ್ ರೀತಿಯಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದು ಟ್ರಿಪ್ಲೇ ಆಗಿರುತ್ತೆ, ಅಂದರೆ ಔಟರ್ ಮತ್ತು ಇನ್ನರ್ ಲೇಯರ್ ಏನಿರುತ್ತೆ ಅದು ಸ್ಟೈನ್ಲೆಸ್ ಸ್ಟೀಲ್ ಆಗಿರುತ್ತೆ, ಒಳಗಡೆ ಇರುವಂಥದ್ದು ಅಲ್ಯೂಮಿನಿಯಂ ಆಗಿರೋದ್ರಿಂದ ಫುಡ್ಡು ಈವನ್ ಆಗಿ ಕುಕ್ ಆಗೋದ್ರ ಜೊತೆಗೆ ಫುಡ್ಡಲ್ಲಿರುವಂಥ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಲಾಸ್ ಆಗದಿರ ಇರುತ್ತೆ. ಇನ್ನು ಈ ಒಂದು ಲಿಡ್ ಏನಿದೆ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಈಸಿಯಾಗಿ ಓಪನ್ ಮತ್ತು ಕ್ಲೋಸ್ ಮಾಡೋ ರೀತಿಯಲ್ಲಿ ಇದನ್ನು ಕೊಟ್ಟಿದ್ದಾರೆ. ಲೇಬಲ್ ಕೂಡ ಮಾಡಿರೋದ್ರಿಂದ ಈಸಿಯಾಗಿ ನಾವು ಅದನ್ನು ಮಾರ್ಕ್ಸ್ ನೋಡಿಕೊಂಡು ಓಪನ್ ಮತ್ತು ಕ್ಲೋಸ್ ಮಾಡ್ಕೊಳ್ಬೋದು. ಈಗ ಪಾಲಕ್ ಚಿತ್ರಾನ್ನ ಮಾಡೋದಕ್ಕೋಸ್ಕರ ಫಸ್ಟ್ ರೈಸ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರುವಂಥ ಯಾವುದೇ ಒಂದು ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಬೇಕು ಅನ್ಸಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಕೂಪನ್ ಕೋಡ್ ಅಪ್ಲೈ ಮಾಡಿ ನೀವು ತೊಗೊಳ್ಳೋದಾದರೆ 12% ಕೂಡ ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಕುಕ್ಕರ್ ಜೊತೆಗೆ ಒಂದು ಬಿರಿಯಾನಿ ಪಾಟ್ ಕೂಡ ತರಿಸ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಶೇಪ್ ನೋಡ್ತಿದ್ದಂಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ನಾನು ಇಂಡಸ್ ವ್ಯಾಲೆ ವೆಬ್ಸೈಟಿಂದನೇ ತರಿಸ್ಕೊಂಡಿದ್ದೀನಿ. ಇದಕ್ಕೆ ವಿತ್ ಗ್ಲಾಸ್ ಲೀಡ್ ಕೂಡ ಬಂದಿದೆ. ಇದಕ್ಕಿಂತ ಮುಂಚೆ ನಾನು ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ನ ಕೂಡ ತರಿಸ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೋಡ್ತಿದ್ದೀರಲ್ವಾ, ಸೊ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಏನಿದೆ ಈ ಒಂದು ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ಕೂಡ ಟ್ರಿಪ್ಲೇ ಆಗಿರುತ್ತೆ. ಇದು ಕೂಡ ಇಂಡಕ್ಷನ್ ಬೇಸು. ನಾನಿಲ್ಲಿ ತರಿಸ್ಕೊಂಡಿರುವಂಥದ್ದು 4 ಲೀಟರ್ದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದರ ವೆಯ್ಟ್ ಬಂದು ಆಲ್ಮೋಸ್ಟ್ 2.1 kg ಇದೆ. ಇದು ಕೂಡ ಟ್ರಿಪ್ಲೇ ಆಗಿರೋದ್ರಿಂದ ಫುಡ್ ಅನ್ನೋದು ಈವನ್ ಆಗಿ ಕುಕ್ ಆಗಿ ಅದರಲ್ಲಿರುವಂಥ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಅನ್ನೋದು ಲಾಸ್ ಆಗದಿರ ಇರುತ್ತೆ. ಇನ್ನು ಈ ರೀತಿ ಯಾವುದೇ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ನ ತೊಗೊಂಡ್ರು ಕೂಡ ಸ್ಟಿಕ್ಕರ್ಸ್ ಅನ್ನೋದು ಕೊಟ್ಟಿರ್ತಾರೆ. ಆ ಸ್ಟಿಕ್ಕರ್ಸ್ನ ರಿಮೂವ್ ಮಾಡೋದಕ್ಕೋಸ್ಕರ ನಾನು ಸ್ಟವ್ ಮೇಲೆ ಈ ಒಂದು ಪಾತ್ರೆನ ಇಟ್ಟು ಈಸಿಯಾಗಿ ಸ್ಟಿಕ್ಕರ್ನ ರಿಮೂವ್ ಮಾಡಿದ್ದೀನಿ. ಸ್ಟಿಕ್ಕರ್ನ ರಿಮೂವ್ ಮಾಡಿದ್ಮೇಲೂ ಕೂಡ ಗಮ್ ಅನ್ನೋದು ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ, ಅಥವಾ ಕೈಯಿಂದ ಅಪ್ಲೈ ಆದ್ರೂ ಮಾಡ್ಬೋದು. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ವೈಪ್ ಮಾಡೋದ್ರಿಂದ ಅದ್ರ ಮೇಲಿರುವಂಥ ಸ್ಟಿಕ್ಕರ್ ಮಾರ್ಕ್ಸು ಮತ್ತು ಗಮ್ ಎಲ್ಲ ಏನಿರುತ್ತೆ ಅದೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ. ಈ ಒಂದು ಕುಕ್ವೇರ್ನ ಯೂಸ್ ಮಾಡಿದ್ಮೇಲೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಜಸ್ಟು ಯಾವುದಾದ್ರೂ ಒಂದು ಮೈಲ್ಡ್ ಆಗಿರುವಂತಹ ಡಿಶ್ ವಾಷಿಂಗ್ ಲಿಕ್ವಿಡ್ನ ತೊಗೊಂಡು ಅಪ್ಲೈ ಮಾಡಿಬಿಟ್ಟು ಈ ರೀತಿ ವಾಶ್ ಮಾಡ್ಕೊಳ್ಳೋದಷ್ಟೇ. ಒಂದು ವೇಳೆ ಇದೇ ಕುಕ್ಕರ್ನ ನೀವು ಅಥವಾ ಇದೇ ಒಂದು ಕುಕ್ವೇರ್ಸ್ನ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ತೀರಾ ಅನ್ನೋದಾದರೆ ಸ್ಟವ್ ಮೇಲೆ ಇಡ್ಬೋದು. ಒಂದು ವೇಳೆ ಇದನ್ನು ಎತ್ತಿಡ್ತೀರಾ ಅನ್ನೋದಾದರೆ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಒರೆಸಿ ಇಡೋದಾದರೆ ಈ ವಾಟರ್ ಮಾರ್ಕ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ರೈಸ್ ಕೂಡ ರೆಡಿ ಆಗಿದೆ. ಕುಕ್ಕರ್ 2 ವಿಸಿಲ್ ಬಂದರೆ ಸಾಕಾಗುತ್ತೆ. ರೈಸ್ ಪರ್ಫೆಕ್ಟಾಗಿ ಬಂದಿರುತ್ತೆ, ತುಂಬ ಉದುರುದುರಾಗಿ ಕೂಡ ಬಂದಿರುತ್ತೆ. ಈಗ ಈ ಒಂದು ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಬದಲಾಗಿ ಹಸಿಮೆಣಸಿನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಫ್ರೆಶ್ ಆಗಿರುವಂಥ ಪಾಲಕ್ನ ಎಷ್ಟು ಸಣ್ಣಗಾದರೆ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ ತೊಗೊಂಡ್ರು ಕೂಡ ಅದು ನಾನ್ ಸ್ಟಿಕ್ ರೀತಿಯಲ್ಲಿ ವರ್ಕ್ ಆಗಬೇಕು ಅನ್ನೋದಾದರೆ ಫಸ್ಟಿಗೆ ಈ ರೀತಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಪಾತ್ರೆ ಬಿಸಿ ಆದಾಗ ನೀರನ್ನ ಈ ರೀತಿ ಚುಮ್ಕಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅದು ಗುಳ್ಳೆ ರೀತಿ ಅಲ್ಲೇ ಟರ್ನ್ ಆಗ್ತಿದೆ ಅನ್ನೋದಾದರೆ ಕರೆಕ್ಟಾಗಿ ಹೀಟ್ ಆಗಿದೆ ಅಂತ ಅರ್ಥ. ಈಗ ಇದು ನಾನ್ ಸ್ಟಿಕ್ ರೀತಿಯಲ್ಲಿ ವರ್ಕ್ ಆಗೋಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಇದರಲ್ಲಿ ನಾನು ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿ ಅದರಲ್ಲಿ ಕಡಲೆ ಬೀಜನ ಕ್ರಂಚಿ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲೇ ನಾನು ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಎಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಸಾಲ ಚಿತ್ರಾನ್ನ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಲ್ವ, ಅದ್ರ ಬದಲಾಗಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ತುರ್ದಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಕಡಲೆಬೇಳೆನ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ ಸಿಗುತ್ತೆ ಬಾಯಿಗೆ ನಾವು ತಿನ್ನಬೇಕಾದ್ರೆ. ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ತುರಿದು ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಅದು ಫ್ರೈ ಆಗೋದಕ್ಕೋಸ್ಕರ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟರೆ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಪಾಲಕ್ನ ಕೂಡ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಪಾಲಕಲ್ಲಿರುವಂಥ ರೈಸ್ ಎಲ್ಲ ಕೂಡ ಹೊರಗಡೆ ಬಂದು ಅದೆಲ್ಲ ಕೂಡ ನೀಟಾಗಿ ಬತ್ತೋಗ್ಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಪಾಲಕ್ ಚೆನ್ನಾಗಿ ಬೆಂದೋಗ್ಬೇಕು.
ಅಷ್ಟರಲ್ಲಿ ಈ ಕಡೆ ರೈಸ್ ಕೂಡ ರೆಡಿಯಾಗಿದೆ. ಯಾವ ರೀತಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅನ್ನ ಕೂಡ ಉದುರುದ್ರಾಗಿ ಆಗಿದೆ. ಚಿತ್ರಾನ್ನಕ್ಕೆ ಅನ್ನನ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಮಿಕ್ಸ್ ಮಾಡಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಅಷ್ಟರಲ್ಲಿ ಸೈಡಲ್ಲಿ ಪಾಲಕ್ಕೆಲ್ಲ ಏನಿತ್ತು ಚೆನ್ನಾಗಿ ಬೆಂದಿದೆ. ಅದರಲ್ಲಿ ನಾನು ಸ್ವಲ್ಪ ಈ ಚಕ್ಕೆ ಲವಂಗದ ಪೌಡರ್ ಬರುತ್ತೆ ಅಲ್ವಾ, ಅದನ್ನು ಹಾಕ್ಕೊಂಡು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಲೆಮನ್ ಜ್ಯೂಸ್ನ ಕೂಡ ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟವ್ನ ಆಫ್ ಮಾಡಿ ಪಾತ್ರೆನ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ರೈಸ್ ಹೇಗೂ ರೆಡಿಯಾಗಿದೆ ಅಲ್ವಾ, ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಯೂಶ್ವಲಿ ಚಿತ್ರಾನ್ನದ ಗೊಜ್ಜೆಲ್ಲನೂ ಮಾಡಿದಾಗ 2 ದಿನ 3 ದಿನ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ತಾ ಇರ್ತೀವಿ ಗೊಜ್ಜನ್ನ. ಬಟ್ ಈ ಒಂದು ಗೊಜ್ಜನ್ನ ನಾವು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಂಡ್ರೇ ಬೆಟರು. ಅಂದರೆ ನಾವು ಯಾವತ್ತು ಮಾಡಿರ್ತೀವೋ ಅವತ್ತು ಖಾಲಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟು ಈಗ ತೋರಿಸ್ತಾ ಇರೋಂಥ ಕುಕ್ಕರ್ಗೆ ಒಂದು ಸ್ಪೆಷಾಲಿಟಿ ಇದೆ. ನೋಡ್ತಿದ್ದೀರಲ್ವಾ, ಲಿಡ್ಡಲ್ಲಿ ಈ ರೀತಿಯಾಗಿದೆ. ಅದೇ ಬೇರೆ ಕುಕ್ಕರ್ಸಲ್ಲಿ ನೀವು ಆ ರೀತಿ ನೋಡಿದಾಗ ಎಲ್ಲೂ ಕೂಡ ಕಾಣಿಸಲ್ಲ. ಬಟ್ ಈ ರೀತಿ ಕುಕ್ಕರ್ಸ್ ಎಲ್ಲ ಬೇರೆದೆಲ್ಲ ಏನಿರುತ್ತೆ ನಾರ್ಮಲ್ ಕುಕ್ಕರ್ಸು ಕೆಲವೊಂದು ಸರಿ ಸಿಡಿಯೋ ಚಾನ್ಸ್ ಎಲ್ಲ ಕೂಡ ಇರುತ್ತೆ, ಸರಿಯಾಗಿ ಕ್ಲೋಸ್ ಆಗಿಲ್ಲ ಅನ್ನೋದಾದರೆ. ಬಟ್ ಈಗ ನಾನು ತೊಗೊಂಡಿರುವಂಥ ಕುಕ್ಕರ್ ಏನಿದೆ ಇದರಲ್ಲಿ ಈ ರೀತಿ ನೋಡಿ ಲಿಡ್ಡಲ್ಲಿ ಈ ರೀತಿ ಕೊಟ್ಟಿರೋದ್ರಿಂದ ಇದನ್ನು ಕ್ಲೋಸ್ ಮಾಡಿದಾಗ ನೀಟಾಗಿ ಲಾಕ್ ಆಗಿದೆಯೋ ಇಲ್ವೋ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ನೀಟಾಗಿ ಲಾಕ್ ಆಗೋ ಕಾರಣ ಎಲ್ಲೂ ಕೂಡ ಕುಕ್ಕರ್ ಅನ್ನೋದು ಸಿಡಿದಿರೇ ಇರುತ್ತೆ. ಸೊ ಮಾತಾಡ್ತಾನೆ ಪಾಲಕ್ ಚಿತ್ರಾನ್ನ ರೆಡಿಯಾಗಿದೆ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ತುಂಬಾ ಟೇಸ್ಟಿಯಾಗಿದೆ. ನೋಡೋಕ್ಕೆ ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆಯೋ ರುಚಿ ಕೂಡ ಅಷ್ಟೇ ಅದ್ಭುತವಾಗಿ ಇರುತ್ತೆ. ಇದೇ ಥರ ನೀವು ಪುದೀನ ಅಥವಾ ಕೊತ್ತಂಬರಿ ಸೊಪ್ಪೆಲ್ಲ ಜಾಸ್ತಿ ಇದ್ದಾಗ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಆಯಿತು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟು ಕೆಲವೊಂದು ಪ್ರಾಡಕ್ಟ್ಸ್ನ ಅಥವಾ ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ನೆಲ್ಲ ತೊಗೊಂಡಾಗ ಈ ರೀತಿ ಥರ್ಮೋಕೋಲ್ ಶೀಟ್ಸ್ ಎಲ್ಲನೂ ಬಂದಿರುತ್ತೆ. ಸ್ಪೆಷಲಿ ಈ ರೀತಿಯಾಗಿರುವಂತಹದ್ದು ಏನಾದರೂ ಥರ್ಮೋಕೋಲ್ ಶೀಟ್ ಬಂದಿದೆ ಅನ್ನೋದಾದರೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಯೂಶ್ವಲಿ ನಾವು ಇದು ವೇಸ್ಟ್ ಅಂತ ಬಿಸಾಡ್ತೀವಲ್ವ, ಡ್ರೈ ವೇಸ್ಟ್ಗೆ, ಅದ್ರ ಬದಲಾಗಿ ಇದನ್ನು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. 2-3 ಚಾಪಿಂಗ್ ಬೋರ್ಡ್ ಉಪಯೋಗಿಸುವಂಥವ್ರು ಇದರಲ್ಲಿ ಚಾಪಿಂಗ್ ಬೋರ್ಡ್ಸ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಇಟ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡು ಕೂಡ ಇದನ್ನು ಚಾಪಿಂಗ್ ಬೋರ್ಡ್ ಹೋಲ್ಡರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದೇ ಥರ ಚಾಪಿಂಗ್ ಬೋರ್ಡ್ ಬದಲಾಗಿ ಪ್ಲೇಟ್ಸ್ ಇರ್ಬೋದು, ಸಣ್ಣ ಸಣ್ಣ ಈ ಊಟ ಮಾಡುವಂಥ ಪ್ಲೇಟ್ಸು, ಟಿಫನ್ ಪ್ಲೇಟ್ಸ್ ಎಲ್ಲನೂ ಇರುತ್ತೆ ಅಲ್ವಾ, ಅದನ್ನು ಕೂಡ ಇದರಲ್ಲಿ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೊಳ್ಬೋದು. ಇದನ್ನು ಎಲ್ಲಿ ಬೇಕೋ ಅಲ್ಲಿ ಈಸಿಯಾಗಿ ಮೂವ್ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಮನೆಯಲ್ಲಿರುವಂಥ ಬುಕ್ಸ್ ಇರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಇದನ್ನು ಕೂಡ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ವೇಸ್ಟ್ ಅಂತ ಬಿಸಾಡುವಂಥ ವಸ್ತುನ ಉಪಯೋಗಿಸ್ಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಗಿಫ್ಟ್ ಬಂದಿರೋ ಅಂಥ ಒಂದು ಪ್ಲೇಟು ಅಥವಾ ಒಂದು ಟ್ರೇ ಅಂತಲೇ ಹೇಳ್ಬೋದು. ಇದ್ರ ಮೇಲೆ ನಾನು ಇಂಡೋರ್ ಪ್ಲಾಂಟ್ನ ಇಟ್ಬಿಟ್ಟು ಡೆಕೋರೇಟಿವ್ ಆಗಿ ಈ ಒಂದು ಟೇಬಲ್ ಮೇಲೆ ಇಟ್ಕೊಳ್ತಾ ಇದ್ದೆ. ಒಂದು ವೇಳೆ ಈ ರೀತಿ ಏನಾದರೂ ಟ್ರೇ ಇಲ್ಲ ಅಂತ ಅನ್ನೋದಾದರೆ ವೇಸ್ಟ್ ವಸ್ತುಗಳಿಂದ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವ ಜರಡಿಯಿಂದ ಟ್ರೇನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಪ್ಲಾಸ್ಟಿಕ್ ಜರಡಿಗಳೆಲ್ಲ ಕೂಡ ವೇಸ್ಟ್ ಅಂತ ಸೈಡ್ಗೆ ಇಟ್ಟಿರ್ತೀವಲ್ವ, ಆ ಒಂದು ಜರಡಿನ ತೊಗೊಂಡು ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಒಂದು ಪ್ಲೇಟ್ನ ತೊಗೊಳ್ಬೇಕಾಗತ್ತೆ. ಆದಷ್ಟು ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗುವಂಥದ್ದಿದ್ರೆ ತೊಗೊಂಡ್ರೆ ಬೆಟರು. ಒಂದು ವೇಳೆ ಮ್ಯಾಚ್ ಆಗಿಲ್ಲ ಅನ್ನೋದಾದರೆ ಇದ್ರ ಮೇಲೆ ನೀವು ಈ ಪೇಂಟ್ ಬರುತ್ತೆ ಅಲ್ವಾ, ಪೇಂಟನ್ನ ಕೂಡ ಸ್ಪ್ರೇ ಮಾಡ್ಕೊಳ್ಬೋದು. ಅಥವಾ ಈಗ ತುಂಬಾ ವಾಲ್ಪೇಪರ್ಸ್ ಸಿಗುತ್ತೆ, ವಾಲ್ಪೇಪರ್ಸ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ನೋಡಿದ್ರಲ್ವ, ವೇಸ್ಟ್ ಅಂತ ಬಿಸಾಡುವಂಥ ವಸ್ತುನ ಉಪಯೋಗಿಸ್ಕೊಂಡು ಈ ರೀತಿ ಡೆಕೋರೇಟಿವ್ ಆಗಿ ಕೂಡ ನಾವು ಮನೇನ ಆರ್ಗನೈಸ್ ಮಾಡ್ಕೊಳ್ಬೋದು. ಒಂದು ವೇಳೆ ಪ್ಲೇಟ್ಸ್ ಒಡೆದೋಗಿದೆ ಅನ್ನೋದಾದರೆ ಅದನ್ನು ಕೂಡ ನಾವು ವಾಲ್ಪೇಪರ್ಸ್ನ ಯೂಸ್ ಮಾಡಿ ಕವರ್ ಮಾಡಿಬಿಟ್ಟು ಕೂಡ ಟ್ರೇ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟು ಸ್ವೀಟ್ ಬಾಕ್ಸ್ನ ಪ್ಲಾಂಟ್ಸ್ಗೆ ಹಾಕಿ ಯಾವ ರೀತಿ ಅಂತ ಅಂದ್ಕೊಂಡಿದ್ದೀರಾ, ಇದು ಒಂದು ಸ್ವೀಟ್ ಬಾಕ್ಸು. ಸ್ವೀಟ್ಸು ಖಾಲಿಯಾಗಿದೆ, ಇದನ್ನು ಬಿಸಾಡೋ ಬದಲಾಗಿ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಯೂಶ್ವಲಿ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ನ ಇಡ್ತಾ ಇರ್ತೀವಿ. ಕೆಲವೊಂದು ಸರ್ಫೇಸ್ ಮೇಲೆ ಈ ರೀತಿ ಪಾಟ್ನ ಆ ಕಡೆ ಈ ಕಡೆ ಟರ್ನ್ ಮಾಡಿದಾಗ ಸ್ಕ್ರಾಚಸ್ ಎಲ್ಲನೂ ಆಗುತ್ತೆ. ಅದ್ರ ಬದಲಾಗಿ ಈ ರೀತಿ ಸ್ವೀಟ್ ಬಾಕ್ಸಸ್ ಎಲ್ಲ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ನೀವು ಇಂಡೋರ್ ಪ್ಲಾಂಟ್ಸ್ ಕೆಳಗಡೆ ಇಟ್ಕೊಳ್ಬೋದು. ಇದನ್ನು ಮೂವ್ ಮಾಡೋದು ಕೂಡ ತುಂಬ ಈಸಿ, ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಕೆಲವೊಂದು ಸೆನ್ಸಿಟಿವ್ ಏರಿಯಾಸಲ್ಲೆಲ್ಲ ಕೂಡ ಈ ರೀತಿ ಪ್ಲಾಂಟ್ಸ್ನೆಲ್ಲ ಇಟ್ಟಾಗ ಮೂವ್ ಮಾಡಿದಾಗೆಲ್ಲ ಸ್ಕ್ರ್ಯಾಚಸ್ ಆಗಬಾರ್ದು ಅನ್ನೋದಾದರೆ ಈ ರೀತಿ ಸ್ವೀಟ್ ಬಾಕ್ಸ್ನ ಪ್ಲಾಂಟ್ ಕೆಳಗಡೆ ಇಟ್ಟು ನೋಡಿ. ಡೆಫಿನೆಟ್ಲಿ ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡಿರೋ ಅಂಥವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಂಗಂತ ನೀರು ಜಾಸ್ತಿ ಹಾಕಿದ್ರೆ ಆ ಒಂದು ಸ್ವೀಟ್ ಬಾಕ್ಸ್ ಏನಿದೆ ವೆಟ್ ಆಗಿಬಿಡುತ್ತೆ. ನೆಕ್ಸ್ಟು ಈ ರೀತಿ ಬಾಕ್ಸಸ್, ಇದಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಯೂಶ್ವಲಿ ನಂದಿನಿ ಶಾಪ್ಸಲ್ಲೆಲ್ಲ ಸ್ವೀಟ್ಸ್ ತೊಗೊಂಡಾಗ ಇದರಲ್ಲೇ ಕೊಟ್ಟಿರ್ತಾರಲ್ವ,
ಇದನ್ನು ಬಿಸಾಡ್ದಿರ ಒಂದು ಕಡೆ ಇಟ್ಕೊಳ್ಳೋದಾದರೆ ಕಟ್ಲರಿ ಯೂನಿಟಲ್ಲಿ ಕೂಡ ಉಪಯೋಗಿಸ್ಕೊಳ್ಬೋದು. ಸಣ್ಣ ಸಣ್ಣ ಸ್ಪೂನ್ ಹಾಕ್ಕೊಳ್ಳೋಕ್ಕೆ ಅಥವಾ ಕ್ಲಿಪ್ಸ್ ಹಾಕ್ಕೊಳ್ಳೋಕ್ಕೆ ಅಥವಾ ಚಿಲ್ಲಿ ಫ್ಲೇಕ್ಸ್ ಇರ್ಬೋದು, ಆರ್ಗ್ಯಾನೋ, ಕಾಫಿ ಪೌಡರ್ ಪಾಕೆಟ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಹಾಕೋಕ್ಕೋಸ್ಕರ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಕಟ್ಲರಿ ಟ್ರೇಯಲ್ಲಿ ಮಾತ್ರನೇ ಅಲ್ಲ, ಇದನ್ನು ನಾರ್ಮಲಾಗಿ ಕುಕ್ಕರ್ ವಿಸಿಲ್ಸ್ ಎಲ್ಲ ಇಡ್ತೀವಲ್ವ ಅದಕ್ಕೋಸ್ಕರ ಕೂಡ ಉಪಯೋಗಿಸ್ಕೊಳ್ಬೋದು. ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಮಕ್ಕಳ ಸ್ಟಡಿ ಯೂನಿಟ್ ಹತ್ರ ಈ ರೀತಿ ಕ್ರಯಾನ್ಸ್ ಇರ್ಬೋದು, ಸ್ಮಾಲ್ ಪೆನ್ಸಿಲ್ಸ್ ಎಲ್ಲ ಹಾಕೋದಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟು ಇದು ಒಂದು ಪೇಪರ್ ಬ್ಯಾಗು. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಪೇಪರ್ ಬ್ಯಾಗ್ನ ತೊಗೊಂಡು ಮಧ್ಯದಲ್ಲಿ ಈ ರೀತಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಎರಡೂ ಸೈಡ್ ಕೂಡ ಕಟ್ ಮಾಡ್ಕೊಳ್ಬೋದು. ಇದರಲ್ಲಿ ನಾವು ನಾರ್ಮಲಾಗಿ ಬಿಲ್ಸ್ ಎಲ್ಲ ಬರುತ್ತೆ ಅಲ್ವಾ, ಎಲೆಕ್ಟ್ರಿಕಲ್ ಬಿಲ್, ಅದನ್ನು ಇಡೋದಕ್ಕೋಸ್ಕರ ಕೂಡ ಉಪಯೋಗಿಸ್ಕೊಳ್ಬೋದು. ಅಥವಾ ಈ ದಾರಗಳೆಲ್ಲ ಎಲ್ಲ ಕಡೆ ಬೀಳ್ತಾ ಇರುತ್ತೆ ಅಲ್ವಾ, ಅದನ್ನು ಆರ್ಗನೈಸ್ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಬೋದು. ನೀವು ಯಾವ ರೀತಿ ಉಪಯೋಗಿಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಇದು ಒಂದು ಸ್ಯಾರಿ ಪೆಟಿಕೋಟು. ಇದನ್ನು ನಾವು ಯಾವ ರೀತಿ ಲಾಂಡ್ರಿ ಬಾಸ್ಕೆಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಫಸ್ಟಿಗೆ ವಿಡಿಯೋದಲ್ಲಿ ತೋರಿಸ್ದಂಗೆ ಕೆಳಗಡೆ ಏನಿರುತ್ತೆ ಪ್ರಿಲ್ ಬಂದಿರೋವಂಥದ್ದು, ಅದಕ್ಕೆ ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿಬಿಟ್ಟು ನಾರ್ಮಲಾಗಿ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ನಾಡ ಏನಿದೆ ಅದನ್ನು ನಾವು ಎಲ್ಲಿ ಬೇಕೋ ಅಲ್ಲಿ ಒಂದು ಮೊಳೆಗೆ ನೇತಾಕೊಳ್ಬೋದು. ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಗೆಯುವಂಥ ಬಟ್ಟೆಗಳನ್ನೆಲ್ಲ ಕೂಡ ಹಾಕ್ಕೊಳ್ಬೋದು. ಬಾತ್ರೂಮ್ಸಲ್ಲಿ ಯಾವುದಾದ್ರೂ ಒಂದು ಕಾರ್ನರ್ಗೆ ಇದನ್ನು ನಾವು ನೀಟಾಗಿ ಈ ರೀತಿ ಹಾಕ್ಕೊಳ್ಳೋದಾದರೆ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನ ಈಸಿಯಾಗಿ ಇದರಲ್ಲಿ ಹಾಕ್ಕೊಳ್ಬೋದು. ತೊಗೊಂಡೋಗ್ಬೇಕಾದ್ರೂ ಬ್ಯಾಗ್ ಸಮೇತನೇ ತೊಗೊಂಡೋಗ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಡೆಫಿನೆಟ್ಲಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ತೋರಿಸಿರುವಂತಹ ಹೆಲ್ತಿಯಾಗಿ ಮಾಡ್ಕೊಳ್ಳುವಂಥ ಪಾಲಕ್ ಚಿತ್ರಾನ್ನ ಇರ್ಬೋದು, ಕುಕ್ವೇರ್ ಇರ್ಬೋದು, ಶೇರ್ ಮಾಡಿರುವಂಥ ಹೋಮ್ ಆರ್ಗನೈಸೇಷನ್ ಟಿಪ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಯುನೀಕ್ ಆಗಿ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.